ಸರ್ ಜಾಕಿ ಸಿನಿಮಾದ ಕಥೆಯನ್ನು ಸಿದ್ಧ ಮಾಡಿಕೊಂಡು ಅಪ್ಪು ಸರ್ ಮುಂದ್ಗಡೆ ಹೇಳಿದಾಗ, ಯಾಕಂದರೆ ಇಂದಿನ ಪಾತ್ರಗಳಿಗೆ ತುಂಬ ಡಿಫ್ರೆಂಟ್ ಇತ್ತು ಇದು. ಯಾಕಂದರೆ ವೀರ ಕನ್ನಡಿಗ ರಾಜ್ ಸಿನಿಮಾಗಳಲ್ಲಿ ಒಂದಷ್ಟು ಇತ್ತು, ಅಂದರೆ ಔಟ್ ಆಫ್ ದಿ ಬಾಕ್ಸ್ ಇರೋಂಥ ಕ್ಯಾರೆಕ್ಟರ್ಗಳು ಕಾಣಿಸ್ಕೊಂಡಿದ್ರು. ಬಟ್ ಇದು ತೀರಾ ವಿಭಿನ್ನ. ಅವರ ಮ್ಯಾನರಿಸಮ್ ಆಗಲಿ ಅಥವಾ ಮಾತಾಡೋ ಸ್ಪೀಡ್ ಆಗಲಿ, ಅಲ್ಲೇ ಪಟ್ ಅಂತ ಕೌಂಟರ್ ಕೊಡೋ ಪಾತ್ರ ಆಗಿರುತ್ತೆ. ಸೊ ಅಪ್ಪು ಸರ್ ಈ ಸಿನಿಮಾದ ಕಥೆ ಕೇಳಿದಾಗ ಫಸ್ಟ್ ರಿಯಾಕ್ಷನ್ ಏನಿತ್ತು? ಅವ್ರು ಇಷ್ಟಪಟ್ಟಿದ್ದು ದುನಿಯಾ ಅಂದರೆ ಈ ರೀತಿಯ ಶೈಲಿ ಸಿನಿಮಾಗಳು ನೀವು ಮಾಡ್ತೀರಾ ಅನ್ನೋ ಕಾರಣಕ್ಕೆ ನನ್ನನ್ನು ತುಂಬ ಇಷ್ಟಪಡೋರು ಅವರು. ಅಂದರೆ ಭೇಟಿಯಾದಾಗೆಲ್ಲ ಅದೇ ಜಾಸ್ತಿ ಇರ್ತಿತ್ತು, ತುಂಬ ಲೋಕಲ್ ಬಗ್ಗೆ ಮಾತಾಡೋದು. ನಾವು ಜಾನಕಿರಾಮನ್ ಕ್ಯಾರೆಕ್ಟರ್ ಹೇಳಿದಾಗ ಅವನಿಗೆ ಎಲ್ಲವೂ ಅಂದರೆ ಹೀಗಿರ್ತಾನೆ ಅನ್ನೋ ಒಂದಷ್ಟು ವಿಷಯಗಳು ಅವ್ರಿಗೆ ವಿಶೇಷ ಅಲ್ಲ. ಆ್ಯಕ್ಚುಲಿ ಅಪ್ಪು ಸರ್ ತುಂಬ ಲೋಕಲ್ ಆಗಿದ್ದರು. ನಾವು ಹೇಳ್ಬೋದು ಅವ್ರಿಗೆ ಏನೂ ಗೊತ್ತಿಲ್ಲ ಅಂತ, ಅದೆಲ್ಲ ಸುಳ್ಳು. ಅಂದರೆ ತುಂಬ ಲೋಕಲ್, ಅವ್ರ ಗ್ಯಾಂಗೇ ಹಂಗಿತ್ತು. ಆ ಗ್ಯಾಂಗ್ ಹಂಗಿದ್ದಾಗ ಮತ್ತು ಅವ್ರಿಗೆ ಊರಿನ ಪರಿಸರ ಎಲ್ಲ ಗೊತ್ತು. ಒಬ್ಬ ಮನುಷ್ಯನ ಹೇಗೆ ಮಾತಾಡಿಸ್ಬೇಕು ಅವನ ಭಾಷೆಯಲ್ಲಿ ಎಲ್ಲವೂ ಗೊತ್ತಿತ್ತು. ಅದನ್ನು ನಾವು ಪಾತ್ರ ಅಂತ ಹೇಳಿದಾಗ ಅವ್ರಿಗಿದ್ದೇನು ಅಂದರೆ ಇದನ್ನು ಇನ್ನೆಷ್ಟು ರಿಯಲಿಸ್ಟಿಕ್ಕಾಗಿ ಇವರು ಟ್ರೈ ಮಾಡ್ತಾರೆ ಅನ್ನೋದು ಅವ್ರಿಗೆ ಚಾಲೆಂಜಿಂಗ್. ನಾವು ಅಂದರೆ ಅದರಲ್ಲಿದ್ದು ತುಂಬ ಜಾಗಗಳಿಗೆ ಹೋಗಿ ತೊಗೊಂಡೋಗಿ ನಿಲ್ಲಿಸ್ಬೇಕಾಗತ್ತೆ ಶೂಟಿಗೆ, ಅಲ್ಲಿರೋ ಕ್ರೌಡ್ಗೆ ಹೇಗೆ ಅಂತ. ನಮಗಿದ್ದೇನು ಅಂದರೆ ಅಪ್ಪು ಸರ್ಗೆ ಆ ರೀತಿ ತೊಂದರೆಗಳಾಗಲ್ಲ ಅಂತ ತುಂಬ ಧೈರ್ಯವಾಗಿ ಹೆಜ್ಜೆ ಇಡ್ತಾ ಇದ್ದೆ ನಾನು. ಅಂದರೆ ಕೊನೆ ನಾನು ಈಗ ನಾವು ದೊಡ್ಡ ಮನೆ ಹುಡುಗ ಸಾಂಗ್ ಮಾಡಬೇಕಾದ್ರೂ ಅಂದರೆ ತುಂಬಾ ಜನರ ಜೊತೆಗೆ ಒಳಗಡೆ ಹೋಗಿ ಆಚೆ ಬರುವಷ್ಟು ಗೊತ್ತಿತ್ತು ಅವ್ರಿಗೆ. ಅಂದರೆ ಅವ್ರ ಜೊತೆಗೆ ತುಂಬ ಒಳ್ಳೆಯ ಒಡನಾಟ ಇತ್ತು. ಆ ಕಾರಣಕ್ಕೆ ಶೂಟ್ ನಮಗೆ ಈಸಿ. ಸರಿ, ವಿಷಯ ಏನು ಅಂದರೆ ಅಷ್ಟು ಪವರ್ಫುಲ್ಲಾಗಿ ಫೈಟು ಮತ್ತು ಡ್ಯಾನ್ಸ್ ಇರೋರನ್ನ ನಾವು ಹೇಗೆ ಬಳಸ್ಕೊತೀವಿ ಅಂತ ನಾನು ಇವತ್ತಿಗೂ ಕಾಣಿಸಲ್ಲ ನನಗೆ. ಅಷ್ಟು ಎನರ್ಜಿ ಇರೋ ಹುಡುಗರು ಅಂದರೆ ಇಲ್ಲ ನೋಡ್ತಿದ್ದಂಗೆ ಅನಿಸುತ್ತೆ ಗೊತ್ತಾ, ಬರೀಬೇಕು ಅಥವಾ ಸಿನಿಮಾ ಮಾಡಬೇಕು. ಆ ರೀತಿ ಜಾಕಿ ಒಂದು ದೊಡ್ಡ ಚಾಲೆಂಜು. ಅಂದರೆ ಟೋಟಲ್ ಈ ಕಡೆ ಟೆಕ್ನಿಷಿಯನ್ ಬಳಗಕ್ಕೆ ಚಾಲೆಂಜ್ ಅದು. ಸರ್ ಈ ಸಿನಿಮಾದಲ್ಲಿ ಒಂದಷ್ಟು ಅಸಾಧ್ಯಗಳನ್ನು ಸಾಧ್ಯ ಮಾಡಿ ತೋರಿಸ್ತೀರಿ. ಯಾಕಂದರೆ ಒಬ್ಬ ಸೂಪರ್ ಸ್ಟಾರ್ಗೆ ಇಂಟ್ರೊಡಕ್ಷನ್ ಹೇಗಿರಬೇಕು ಅಂತ ತಲೆ ಕೆಡಿಸ್ಕೊಂಡು ಸೀನ್ಗಳನ್ನೆಲ್ಲ ಬರೆಯೋಕೆ ಹೋಗ್ತಾರೆ. ಬಟ್ ಈ ಇಡೀ ಸಿನಿಮಾದಲ್ಲಿ ನೀವು ಸಾಂಗ್ ಮೂಲಕನೇ ಇಂಟ್ರೊಡಕ್ಷನ್ ಕೊಡ್ತೀರಿ. ಈ ಥರದೊಂದು ಹೊಸ ಐಡಿಯಾಲಜಿಗಳು ಸಿಕ್ಕಾಪಟ್ಟೆ ವರ್ಕ್ ಆಯಿತು ಅಂತ ಅನ್ಸುತ್ತೆ ಈ ಸಿನಿಮಾಗೆ ಜಾಕಿನಲ್ಲಿ. ಅದು ತಿರ್ಗಾ ನನಗೆ ಯೋಗರಾಜ್ ಸರೇ ಹೆಲ್ಪ್ ಮಾಡಿದ್ದು. ಅಂದರೆ ಒಂದಷ್ಟು ಅಂದರೆ ಜಾನಕಿರಾಮ ಏನೆಲ್ಲ ಕೆಲಸ ಮಾಡ್ಬೋದು ಅಂತ ಲಿಸ್ಟ್ ಆದಾಗ ಆ ಟೈಮಲ್ಲಿ ತುಂಬ ಅಂದರೆ ಕಥೆ ವಿಭಾಗದಲ್ಲಿ ತುಂಬ ಅಂದರೆ ವಿಕಾಸ್ ಇರ್ಬೋದು, ಸಿನಿ ಸರು, ಮತ್ತು ಅವರು ನಮಗೆ ರಾಜೀವ್ ಅಂತ ಒಬ್ಬರು ನನಗೆ ಹೇಳಿದ್ರು ಆ ವ್ಯಕ್ತಿ. ಹೀಗೆ ಒಂದಷ್ಟು ಆದಾಗ ನಾವು ಇದನ್ನೆಲ್ಲ ಹೇಗೆ ಅಂದರೆ ಅವನು ಎಷ್ಟು ಜಾಬ್ ಮಾಡ್ತಾನೆ, ಏನೆಲ್ಲ ಅವನು ಆ್ಯಕ್ಟಿವಿಟೀಸ್ ಇದೆ, ಅವನೆಷ್ಟು ಸ್ಮಾರ್ಟಾಗಿ ಅಂದರೆ ಅವನೊಂದು ಪೇಪರ್ನ ಹೇಗೆ ಮಾರಬಲ್ಲ ಅನ್ನೋದಿದೆಯಲ್ಲ ಕ್ಯಾರೆಕ್ಟ್ರು. ಆ ಥರ ಅಂದಾಗ ಅವಾಗ ಅದನ್ನು ಪೂರ್ತಿ ಸಾಂಗಿಗೆ ತುಂಬಿದ್ದು ಸರ್. ಆ ಸಾಂಗಲ್ಲಿ ಪೂರ್ತಿ ಹೇಳ್ಬಿಡೋಣ, ಹೇಳಿದ್ಮೇಲೆ ನಿನಗೇನು ನಿನ್ನ ಕತೆ ಹೇಳ್ತಾ ಹೋಗ್ಬೋದು ಅನ್ನೋದು ಅದು ನನಗೆ ತುಂಬ ಹೆಲ್ಪ್ ಆಯಿತು ಆ ಸಾಂಗು ಕೊಟ್ಟಿದ್ದರಿಂದ. ಅದಾಗಿ ಏಕರಾಜರಾಣಿ ಮತ್ತು ಇನ್ನು ಮುಂದೆ ಹೋಗ್ತಂತ ಶಿವ ಅಂತ ಹೋಗುತ್ತಿದೆ ಅಂತೇನಿದೆ, ಯೋಗರಾಜ್ ಸರು ಕಂಟಿನ್ಯೂಸ್ ಆಗಿ ನಮಗೆ ಅಂದರೆ ಒಂದು ಬ್ಯಾಕ್ ಡ್ರಾಪಲ್ಲಿ ಇಡೀ ನೀವು ಜಾಕಿ ನೋಡ್ತಾ ಹೋದರೆ ಅವ್ರದ್ದೊಂದು ಬೇರೆಯೇ ಟೋನಲ್ಲಿ ಹೋಗ್ತಾ ಇರುತ್ತೆ ಸಾಂಗ್ ಇರ್ಬೋದು ಎಲ್ಲವೂ. ಅದು ನನಗೆ ಅಂದರೆ ಹರಿ ಸರು ಮತ್ತು ಈ ಕಡೆ ಇವರು ಮತ್ತು ಆ್ಯಕ್ಷನ್ಗೆ ಬಂದರೆ ನನಗೆ ರವಿ ವರ್ಮ ಅವರು, ಡ್ಯಾನಿ ಅವರು ಟೋಟಲಾಗಿ ನನಗೆ ಆ್ಯಕ್ಷನ್ ತುಂಬಾ ಕಳೆಕಟ್ಟ. ಆದರೆ ಏನಾಗಿತ್ತು ಅವ್ರಗಳಿಗೂ ಚಾಲೆಂಜ್ ಏನಿತ್ತು ಅಂದರೆ ದುನಿಯಾ ಆಗಿದೆ. ದುನಿಯಲ್ಲಿ ನಾನು ಡ್ಯಾನಿ ಅವ್ರ ಜೊತೆ ವರ್ಕ್ ಮಾಡಿದ್ದೀನಿ. ಈ ಕಡೆ ರವಿ ವರ್ಮ ಅವರು ಜಂಗ್ಲಿವರೆಗೂ ವರ್ಕ್ ಮಾಡಿರ್ತಾರೆ. ಅಪ್ಪು ಸರ್ಗೆ ಮಾಡ್ತಿದ್ದೀವಿ ಅಂದಾಗ ಅವರು ತೋರಿಸೋ ಎನರ್ಜಿಗಳೇ ಬೇರೆ ಆಗಿತ್ತು. ಮತ್ತು ತುಂಬ ಫಾಸ್ಟಾಗಿ ಮುಗಿಸಿದ್ದೀವಿ ಸಿನಿಮಾದು. ಅವಾಗ ಆ ಟೈಮಲ್ಲಿ ತುಂಬ ಫಾಸ್ಟಾಗಿ ಮುಗಿಸ್ದೋ ನಾವು. ನೆಕ್ಸ್ಟ್ ಇಮಿಡಿಯೇಟ್ ಮಾಡುವಂಥದ್ದು ಇದ್ರೂ ನಾವು ಪರಮಾತ್ಮ ಮತ್ತು ಹುಡುಗರು ಆ ಕಡೆ ಗೊತ್ತಾಯಿತು. ನಾವು ಹಣಬಂಡ್ ಮಾಡೋಷ್ಟರಲ್ಲಿ ನಾನು ತಿರ್ಗಾ 2 years ಏನೋ ಗ್ಯಾಪ್ ಆಯಿತು. ಬೇಕು ಅಂತಲೇ ಗ್ಯಾಪ್ ಮಾಡಿ ತಿರ್ಗಾ ಬಂದು ನಾವು ವಾಪಸ್ಸು. ಅದು ಏನಂದರೆ ಟೆಕ್ನಿಷಿಯನ್ಗೆ ಅಪ್ಪು ಸರ್ ಅಂದಾಗ ಅವ್ರದ್ದು ಫೈಟ್ ಮಾಡ್ತೀವೋ ಅಥವಾ ಏನು ಡ್ಯಾನ್ಸ್ ಮಾಡ್ತೀವಿ ಅಥವಾ ಟಾಕಿ ಅಂದಾಗ ಆ ಮೂರಕ್ಕೂ ಅಷ್ಟೇ ಎನರ್ಜಿ ಎಲ್ಲ ಕಡೆಯಿಂದ. ಅದೇ ಎಲ್ಲ ಟೆಕ್ನಿಷಿಯನ್ ಸೇರಿ ಅದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ಆಗಿದ್ದು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.